Hello everyone. Let us see main question number 14. Answer the following questions. 34th question. Draw the diagram showing the structure of human brain. Label the following parts. First one, cerebrum. Pons. ಇಲ್ಲಿ ಹ್ಯೂಮನ್ ಬ್ರೈನ್ ಅನ್ನ ನೀವು ಡ್ರಾ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾರ್ಟ್, ಬ್ರೈನ್, ನೆಫ್ರಾನ್ ಇದನ್ನೆಲ್ಲ ಡ್ರಾ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ human brain. Label the following parts. Let us draw. Okay, this is human brain. This is cerebrum and this is pons. Alva? Cerebrum is present in forebrain. This is skull. ತಲೆಬುರುಡೆ ಅಂತ ಹೇಳ್ತೀವಲ್ಲ, skull. And this one is midbrain, hypothalamus, and pituitary gland. In brain, pons, medulla, and cerebellum are present. Cerebellum, medulla, and pons. This is spinal cord. ಈಗ ಸೆರಿಬ್ರಮ್ ಮತ್ತೆ ಪಾನ್ಸ್ ಲೇಬಲಿಂಗ್ ಮಾಡಿ ಆಯ್ತು. ಸೆರಿಬ್ರಮ್ ವರ್ಕ್ ಏನಂತ ಕೇಳಿದ್ರೆ, ಇಟ್ ಈಸ್ ಹೆಲ್ಪ್ಫುಲ್ ಇನ್ ಮೆಮೊರಿ ಅಲ್ವಾ. ಮೆಮೊರಿ ಇರಬಹುದು, ವಿಷನ್ ಇರಬಹುದು, ಆಡಿಯೋ, ಟೇಸ್ಟ್, ಟಚ್ ಇದೆಲ್ಲ ತಿಳಿಲಿಕ್ಕೆ ಹೆಲ್ಪ್ ಮಾಡುವಂತದ್ದು ಯಾವುದು? ಸೆರಿಬ್ರಮ್. ಆಲ್ಸೋ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ವಾಲಂಟರಿ ಮಸಲ್ ಮೂವ್ಮೆಂಟ್. ಈಗ ನಾನು ಕೈಯನ್ನ ಮೂವ್ಮೆಂಟ್ ಮಾಡ್ತೀನಿ, ಮಾತಾಡ್ತಿದ್ದೀನಿ, ದೀಸ್ ಆರ್ ಆಲ್ ಡ್ಯೂ ಟು ಸೆರಿಬ್ರಮ್ ಅಲ್ವಾ. ನಾನು ಯೋಚನೆ ಮಾಡಿ ಮಾತಾಡ್ಬೇಕು. ಸೆರಿಬ್ರಮ್ ಈ ವಾಲಂಟರಿ ಆಕ್ಷನ್ಗೆಲ್ಲ ರೆಸ್ಪಾನ್ಸಿಬಲ್ ಆಗಿರುತ್ತೆ. ವಾಟ್ ಅಬೌಟ್ ಪಾನ್ಸ್? Pons is nothing but which transmits motor signals from cerebrum to cerebellum and spinal cord. ಇದರ ನಡುವೆ ಕನೆಕ್ಷನ್ ತರುವಂತದ್ದೇ ಯಾವುದು? ಪಾನ್ಸ್. ಇದು ಸೆರಿಬ್ರಮ್ ಮತ್ತೆ ಸೆರಿಬೆಲ್ಲಮ್ ಅಂಡ್ ಸ್ಪೈನಲ್ ಕಾರ್ಡ್ ನಡುವೆ ಕನೆಕ್ಷನ್ ತರುತ್ತೆ. ಮೋಟಾರ್ ಸಿಗ್ನಲ್ಸ್ ಅನ್ನ ಟ್ರಾನ್ಸ್ಮಿಟ್ ಮಾಡುವಂತದ್ದು ಪಾನ್ಸ್ ಇರುತ್ತೆ. ಅದೇನ್ ಬೇಡ, ಅವ್ರು ಜಸ್ಟ್ ಹ್ಯೂಮನ್ ಬ್ರೈನ್ ಅನ್ನ ಬಿಡಿಸಿ ಲೇಬಲ್ ಮಾಡಕ್ ಹೇಳಿದ್ದಾರೆ. ಸೊ ಸೆರಿಬ್ರಮ್ ಅಂಡ್ ಪಾನ್ಸ್. ಥ್ಯಾಂಕ್ ಯು.